ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಮಾವಾಸ್ಯೆ ಅಂದರೆ ನಿಜವಾಗಿಯೂ ಅಶುಭ ದಿನವೇ? ಅಮಾವಾಸ್ಯೆಯಂದು ಯಾಕೆ ಪಿತೃಗಳನ್ನು ಸ್ಮರಿಸುತ್ತಾರೆ? ಪಿತೃದೋಷ ಎಂದರೆ ಏನು? ಅದರ ಲಕ್ಷಣಗಳು ಯಾವುದು? ಅದಕ್ಕೆ ಶಾಸ್ತ್ರದಲ್ಲಿ ಯಾವ ಪರಿಹಾರಗಳನ್ನು ಹೇಳಲಾಗಿದೆ? ಅಮಾವಾಸ್ಯೆಯಂದು ಉಪವಾಸ ಮಾಡುವುದು, ತರ್ಪಣ, ಶ್ರಾದ್ದ ಮತ್ತು ದಾನ ಧರ್ಮಕ್ಕೆ ಯಾಕೆ ಇಷ್ಟು ಮಹತ್ವ ನೀಡಲಾಗಿದೆ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ನಮ್ಮ ಹಿಂದೂ ಸಂಪ್ರದಾಯ ಮತ್ತು ಶಾಸ್ತ್ರಗಳ ದೃಷ್ಟಿಯಿಂದ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ಜೊತೆಗೆ ಅಮಾವಾಸ್ಯೆಯ ಬಗ್ಗೆ ಇರುವ ಕೆಲವು ಸಾಮಾನ್ಯ ನಂಬಿಕೆಗಳ ಹಿಂದಿನ ಅರ್ಥವೇನು, ನಾವು ಈ ದಿನವನ್ನು ಹೇಗೆ ಆಚರಿಸಿದರೆ ಭಗವಂತನ ಮತ್ತು ಪಿತೃಗಳ ಅನುಗ್ರಹವನ್ನು ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸಗಳು ಯಶಸ್ವಿಯಾಗುವುದಿಲ್ಲ. ಮದುವೆ ತಡವಾಗುವುದು, ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲದಿರುವುದು, ಹಣ ಬಂದರೂ ಉಳಿಯದಿರುವುದು, ಮನೆಯಲ್ಲಿ ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ಬರುತ್ತಿರುವುದು. ಇಂತಹ ಸಂದರ್ಭಗಳಲ್ಲಿ ಹಲವರು ಇದು ಪಿತೃದೋಷ ಇರಬಹುದೇ ಎಂದು ಕೇಳುತ್ತಾರೆ. ಹಾಗಾದರೆ ಪಿತೃದೋಷ ಎಂದರೆ ನಿಜವಾಗಿ ಏನು? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪಿತೃಗಳು ಎಂದರೆ ನಮ್ಮ ಪೂರ್ವಜರು. ನಮಗೆ ಈ ದೇಹ, ಈ ಕುಟುಂಬ, ಈ ವಂಶ, ಈ ಸಂಸ್ಕಾರ ಸಿಗಲು ಕಾರಣರಾದವರು ಅವರೇ. ಆದ್ದರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದು ಧರ್ಮಶಾಸ್ತ್ರಗಳು ತಿಳಿಸುತ್ತವೆ. ಪಿತೃದೋಷ ಎಂದರೆ ನಮ್ಮ ಪೂರ್ವಜರಿಗೆ ಮಾಡಬೇಕಾದ ಶಾಸ್ತ್ರೋಕ್ತ ಕರ್ತವ್ಯಗಳು ಸರಿಯಾಗಿ ನಡೆಯದಿರುವುದು ಅಥವಾ ಅವರಿಗೆ ಸಲ್ಲಬೇಕಾದ ಸ್ಮರಣೆ ಮತ್ತು ಗೌರವ ಕಡಿಮೆಯಾಗಿರುವುದರಿಂದ ಅದರ ಪರಿಣಾಮ ನಮ್ಮ ಕುಟುಂಬದ ಮೇಲೆ ಕಾಣಿಸಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಇದನ್ನು ಅತಿಯಾಗಿ ಭಯಪಡುವ ಅಗತ್ಯ ಇಲ್ಲ. ಪ್ರತಿಯೊಂದು ಸಮಸ್ಯೆಯನ್ನು ಪಿತೃದೋಷಕ್ಕೆ ಸಂಬಂಧಿಸಿ ನೋಡುವುದು ಸರಿಯಲ್ಲ. ಕೆಲವು ಕುಟುಂಬಗಳಲ್ಲಿ ಮದುವೆ ಪದೇ ಪದೇ ಮುಂದೂಡಲ್ಪಡಬಹುದು. ಕೆಲವರಿಗೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲದಿರಬಹುದು. ಕೆಲವರು ತುಂಬ ಚೆನ್ನಾಗಿ ಓದಿದ್ದರೂ ಪರೀಕ್ಷೆಯಲ್ಲಿ ನಿರೀಕ್ಷಿಸಿದ ಫಲ ಸಿಗದೆ ಇರಬಹುದು. ಕೆಲವರಿಗೆ ಉದ್ಯೋಗ ಸಿಕ್ಕರೂ ಸ್ಥಿರವಾಗುವುದಿಲ್ಲ. ಇನ್ನು ಕೆಲವರು ಸಂತಾನ ಪ್ರಾಪ್ತಿಯಲ್ಲಿ ತೊಂದರೆ, ಪದೇ ಪದೇ ಗರ್ಭಪಾತ ಅಥವಾ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆಯನ್ನು ಎದುರಿಸಬಹುದು. ಇಂತಹ ಸಮಸ್ಯೆಗಳನ್ನು ಕೆಲವರು ಪಿತೃದೋಷದ ಲಕ್ಷಣಗಳು ಎಂದು ಹೇಳುತ್ತಾರೆ. ಆದರೆ ಮತ್ತೊಮ್ಮೆ ಹೇಳುತ್ತೇನೆ, ಇಂತಹ ಸಮಸ್ಯೆಗಳಿಗೆ ವೈದ್ಯಕೀಯ, ಮಾನಸಿಕ, ಆರ್ಥಿಕ ಅಥವಾ ಸಾಮಾಜಿಕ ಕಾರಣಗಳೂ ಇರಬಹುದು. ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸಬೇಕಾದಲ್ಲಿ ವೈದ್ಯರ ಸಲಹೆ ಪಡೆಯಲೇಬೇಕು. ಆಧ್ಯಾತ್ಮಿಕ ಆಚರಣೆಗಳು ಮನಸ್ಸಿಗೆ ಧೈರ್ಯ ಮತ್ತು ಭಕ್ತಿ ನೀಡುತ್ತದೆ. ಎರಡಕ್ಕೂ ಸಮಾನ ಮಹತ್ವ ಕೊಡಬೇಕು. ಹಾಗಾದರೆ ಪಿತೃಗಳ ಆಶೀರ್ವಾದ ಪಡೆಯಲು ಏನು ಮಾಡಬೇಕು? ನಮ್ಮ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ದಿನವನ್ನು ಪಿತೃಸ್ಮರಣೆಗೆ ಅತ್ಯಂತ ಮಹತ್ವದ ದಿನ ಎಂದು ಪರಿಗಣಿಸಲಾಗಿದೆ. ಈ ದಿನ ತಮ್ಮ ಕುಟುಂಬದ ಸಂಪ್ರದಾಯದಂತೆ ತರ್ಪಣ ಅಥವಾ ಶ್ರಾದ್ದ ಮಾಡುವವರು ಅದನ್ನು ಶ್ರದ್ಧೆಯಿಂದ ನೆರವೇರಿಸಬೇಕು. ಗರುಡ ಪುರಾಣ ಸೇರಿದಂತೆ ಹಲವು ಗ್ರಂಥಗಳಲ್ಲಿ ಪೂರ್ವಜರನ್ನು ಸ್ಮರಿಸುವ ಮಹತ್ವವನ್ನು ಹೇಳಲಾಗಿದೆ. ಶ್ರಾದ್ದ ಎಂದರೆ ಕೇವಲ ಒಂದು ಆಚರಣೆ ಅಲ್ಲ, ನಮ್ಮನ್ನು ಈ ಲೋಕಕ್ಕೆ ತಂದವರನ್ನು ಕೃತಜ್ಞತೆಯಿಂದ ನೆನಪಿಸುವ ಒಂದು ಪವಿತ್ರ ಕರ್ತವ್ಯ. ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುವ ದಿನವೂ ಹೌದು. ಅಮಾವಾಸ್ಯೆಯಂದು ದಾನ ಮಾಡುವುದು ಕೂಡ ಬಹಳ ಪುಣ್ಯದ ಕೆಲಸ ಎಂದು ಹೇಳಲಾಗಿದೆ. ಹಸಿದವರಿಗೆ ಅನ್ನದಾನ ಮಾಡುವುದು, ಅಗತ್ಯವಿರುವವರಿಗೆ ವಸ್ತ್ರದಾನ ಮಾಡುವುದು, ಗೋಸೇವೆ ಮಾಡುವುದು, ಬಡವರಿಗೆ ಸಹಾಯ ಮಾಡುವುದು ಇವೆಲ್ಲವೂ ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು. ಅದೇ ರೀತಿ ಈ ದಿನ ಶ್ರೀಹರಿಯ ನಾಮಸ್ಮರಣೆ ಮಾಡುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು, ಭಗವದ್ಗೀತೆ ಓದುವುದು ಅಥವಾ ಕೇಳುವುದು,
ಸಾಧ್ಯವಾದಷ್ಟು ಸಮಯವನ್ನು ದೇವರ ಧ್ಯಾನದಲ್ಲಿ ಕಳೆಯುವುದು ಬಹಳ ಒಳ್ಳೆಯದು. ಕೆಲವರು ಅಮಾವಾಸ್ಯೆಯಂದು ಹಣ್ಣುಗಳನ್ನು ಹಸುವಿಗೆ ನೀಡುತ್ತಾರೆ, ಕೆಲವರು ಪಕ್ಷಿಗಳಿಗೆ ಧಾನ್ಯ ಹಾಕುತ್ತಾರೆ, ಇನ್ನು ಕೆಲವರು ಮೀನುಗಳಿಗೆ ಆಹಾರ ಹಾಕುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಇವು ಸ್ಥಳೀಯ ಆಚರಣೆಗಳು. ಆದರೆ ದಯೆ, ದಾನ ಮತ್ತು ಜೀವಿಗಳ ಮೇಲಿನ ಕರುಣೆ ಎಂಬ ಭಾವನೆ ಮಾತ್ರ ಎಲ್ಲರಲ್ಲೂ ಇರಬೇಕು. ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಅಮಾವಾಸ್ಯೆಯ ಬಗ್ಗೆ ಅನೇಕ ಜನಪ್ರಿಯ ನಂಬಿಕೆಗಳು ಇದೆ. ಕೆಲವರು ನಿಂಬೆಹಣ್ಣನ್ನು 4 ದಿಕ್ಕಿಗೆ ಎಸೆಯಬೇಕು, ಹೀಗೆ ಮಾಡಿದರೆ ಹಣ ಬರುತ್ತದೆ ಎಂದು ಹೇಳುತ್ತಾರೆ. ಇನ್ನು ಕೆಲವು ಮಂತ್ರಗಳನ್ನು ಹೇಳಿದರೆ ತಕ್ಷಣ ಶ್ರೀಮಂತರಾಗಬಹುದು ಎಂದು ಹೇಳುತ್ತಾರೆ. ಆದರೆ ಇಂತಹ ವಿಷಯಗಳಿಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಆಧಾರ ಇಲ್ಲ. ಆದ್ದರಿಂದ ಇಂಥ ಹೇಳಿಕೆಗಳನ್ನು ಅಂಧವಾಗಿ ನಂಬುವ ಬದಲು ನಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಶಾಸ್ತ್ರಜ್ಞರ ಸಲಹೆಯನ್ನು ಅನುಸರಿಸುವುದು ಉತ್ತಮ. ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಶ್ರೀಹರಿಯ ಭಕ್ತಿ, ಗುರುಗಳ ಅನುಗ್ರಹ, ಪಿತೃಗಳಿಗೆ ಗೌರವ, ಶ್ರಾದ್ದ, ತರ್ಪಣ, ದಾನ, ಧರ್ಮ ಮತ್ತು ಸಾತ್ವಿಕ ಜೀವನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇದೇ ನಿಜವಾದ ಪರಿಹಾರ ಎಂದು ನಮ್ಮ ಆಚಾರ್ಯರು ತಿಳಿಸುತ್ತಾರೆ. ಸ್ನೇಹಿತರೆ, ಅಮಾವಾಸ್ಯೆಯಂದು ಉಪವಾಸ ಮಾಡುವ ಪದ್ಧತಿಯು ಬಹಳ ಹಳೆಯದು. ಆದರೆ ಉಪವಾಸ ಎಂದರೆ ಕೇವಲ ಊಟ ಮಾಡದೇ ಇರುವುದು ಮಾತ್ರ ಅಲ್ಲ. ದೇಹಕ್ಕೆ ವಿಶ್ರಾಂತಿ ಕೊಡುವುದು, ಮನಸ್ಸನ್ನು ದೇವರ ಕಡೆ ತಿರುಗಿಸುವುದು ಮತ್ತು ದಿನವಿಡೀ ಒಳ್ಳೆಯ ಆಲೋಚನೆಗಳಲ್ಲಿ ಇರುವುದು ಕೂಡ ಉಪವಾಸ ಎಂದು ಹೇಳಲಾಗಿದೆ. ಕೆಲವರು ಈ ದಿನ ನಿರಾಹಾರ ಉಪವಾಸ ಮಾಡುತ್ತಾರೆ. ಇನ್ನು ಕೆಲವರು ಹಣ್ಣು, ಹಾಲು ಅಥವಾ ಲಘು ಆಹಾರವನ್ನು ಸೇವಿಸುತ್ತಾರೆ. ಯಾರಿಗೆ ಯಾವ ರೀತಿಯ ಉಪವಾಸ ಮಾಡಲು ಸಾಧ್ಯವೋ, ಆರೋಗ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಮಾಡಬೇಕು. ಆರೋಗ್ಯ ಸಮಸ್ಯೆ ಇರುವವರು ಅಥವಾ ಔಷಧಿ ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಪಡೆದು ಉಪವಾಸ ಮಾಡುವುದು ಉತ್ತಮ. ಅಮಾವಾಸ್ಯೆಯ ದಿನವನ್ನು ಆತ್ಮ ಪರಿಶೀಲನೆಯ ದಿನವಾಗಿಯೂ ನೋಡಬಹುದು. ಇಡೀ ತಿಂಗಳಲ್ಲಿ ನಾವು ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸಿ ಭಗವಂತನಲ್ಲಿ ಕ್ಷಮೆ ಕೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಜೀವನ ನಡೆಸಬೇಕು ಎಂದು ಸಂಕಲ್ಪ ಮಾಡುವುದು ಬಹಳ ಉತ್ತಮ. ಹಿರಿಯರನ್ನು ಗೌರವಿಸುವುದು, ತಂದೆ ತಾಯಿಯ ಸೇವೆ ಮಾಡುವುದು, ಕುಟುಂಬದವರೊಂದಿಗೆ ಪ್ರೀತಿಯಿಂದ ಮಾತನಾಡುವುದು, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು, ಹಸಿದವರಿಗೆ ಅನ್ನ ನೀಡುವುದು, ದೇವರ ನಾಮಸ್ಮರಣೆ ಮಾಡುವುದು, ಇವೆಲ್ಲವೂ ಅಮಾವಾಸ್ಯೆಯಂದು ಮಾಡುವ ಅತ್ಯುತ್ತಮ ಪುಣ್ಯದ ಕೆಲಸಗಳು. ಸ್ನೇಹಿತರೆ, ಹಲವರು ಅಮಾವಾಸ್ಯೆಯಂದು ಇದನ್ನು ಮಾಡಿದರೆ ತಕ್ಷಣ ಶ್ರೀಮಂತರಾಗುತ್ತೀರಿ, ಈ ಒಂದು ಕೆಲಸ ಮಾಡಿದರೆ ಎಲ್ಲಾ ಕಷ್ಟಗಳು ಒಂದೇ ದಿನದಲ್ಲಿ ದೂರವಾಗುತ್ತವೆ ಎಂಬ ಮಾತುಗಳನ್ನು ಹೇಳುತ್ತಾರೆ. ಆದರೆ ನಮ್ಮ ಶಾಸ್ತ್ರಗಳು ಹಾಗೆ ಹೇಳುವುದಿಲ್ಲ. ಜೀವನದಲ್ಲಿ ಒಳ್ಳೆಯ ಫಲ ಬರಬೇಕಾದರೆ ಭಗವಂತನ ಕೃಪೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ, ಸತ್ಕರ್ಮ ಮತ್ತು ಹಿರಿಯರ ಆಶೀರ್ವಾದ ಇವೆಲ್ಲವೂ ಅಗತ್ಯ. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಎಲ್ಲದಕ್ಕೂ ಮೂಲ ಶ್ರೀಹರಿಯೇ. ಆದ್ದರಿಂದ ಯಾವುದೇ ಪರಿಹಾರಕ್ಕಿಂತ ಮೊದಲು ಶ್ರೀಹರಿಯ ಮೇಲಿನ ಅಚಲ ಭಕ್ತಿ, ಗುರುಗಳ ಮೇಲಿನ ನಂಬಿಕೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು ಮುಖ್ಯ. ಪಿತೃಗಳನ್ನು ಗೌರವಿಸುವುದು, ಶಾಸ್ತ್ರೋಕ್ತವಾಗಿ ಶ್ರಾದ್ದ ಮತ್ತು ತರ್ಪಣ ಮಾಡುವುದು, ವಿಷ್ಣು ಸಹಸ್ರನಾಮ, ಹರಿನಾಮ ಸ್ಮರಣೆ, ದಾನ, ಧರ್ಮ ಇವುಗಳೆಲ್ಲವೂ ನಮ್ಮ ಜೀವನವನ್ನು ಸಾತ್ವಿಕ ದಾರಿಯಲ್ಲಿ ಮುನ್ನಡೆಸುವ ಸಾಧನೆಗಳಾಗಿವೆ. ಅಮಾವಾಸ್ಯೆ ಎಂದರೆ ಭಯಪಡುವ ದಿನವಲ್ಲ, ಭಗವಂತನನ್ನು ಹೆಚ್ಚು ಸ್ಮರಿಸುವ ದಿನ, ನಮ್ಮ ಪೂರ್ವಜರನ್ನು ಕೃತಜ್ಞತೆಯಿಂದ ನೆನಪಿಸುವ ದಿನ, ನಮ್ಮ ಜೀವನವನ್ನು ಮತ್ತೊಮ್ಮೆ ಸರಿಯಾದ ದಾರಿಯಲ್ಲಿ ನಡೆಸುವ ಸಂಕಲ್ಪ ಮಾಡುವ ದಿನ. ಈ ಭಾವನೆಯೊಂದಿಗೆ ಅಮಾವಾಸ್ಯೆಯನ್ನು ಆಚರಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸೌಹಾರ್ದ ಮತ್ತು ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೊನೆಯದಾಗಿ ಒಂದು ಮಾತು: ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ನಿರಾಶರಾಗಬೇಡಿ, ಭಗವಂತನ ಮೇಲೆ ಭರವಸೆ ಇಡಿ.
ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಹಿರಿಯರ ಆಶೀರ್ವಾದ ಪಡೆಯಿರಿ. ಪಿತೃಗಳನ್ನು ಗೌರವಿಸಿ ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಆಗ ಭಗವಂತನ ಕೃಪೆಯಿಂದ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಖಂಡಿತವಾಗಿಯೂ ಬರುತ್ತವೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಂಥ ಧಾರ್ಮಿಕ, ಶಾಸ್ತ್ರಾಧಾರಿತ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.